ರಿಯಾಯಿತಿ ಅಂದ್ರೆ ಏನು? ಯಾವುದನ್ನ ನಾವು ರಿಯಾಯಿತಿ ಅಂತ ಹೇಳಿ ಕರಿತೀವಿ? ಹೇಳ್ರಿ ಹೇಳಮ್ಮ ಲಿಖಿತ. ರಿಯಾಯಿತಿ ಅಂದ್ರೆ ನಮೂದಿತ ಬೆಲೆ ಮೈನಸ್ ಮಾರಾಟ ಬೆಲೆ. ನಮೂದಿತ ಬೆಲೆಯ ಮೇಲೆ ಏನನ್ನ ಕೊಡ್ತಾರೆ? ಮಾರಾಟ ಬೆಲೆ. ಏನು ನಮೂದಿತ ಬೆಲೆ ಮಾರಾಟ ಬೆಲೆ ಅಂದ್ರೆ? ರಿಯಾಯಿತಿ ಅರ್ಥ ಏನು? ವಸ್ತುವಿನ ಎಲ್ಲ ಒಟ್ಟಿಗೆ ಹೇಳೋದು ಬೇಡ ಅಂತ ಹೇಳೋದು. ಯಾರು ಒಬ್ಬನೇ ಹೇಳಮ್ಮ. ವಸ್ತುವಿನ ನಮೂದಿತ ಬೆಲೆಯ ಮೇಲೆ ನೀಡಲಾಗುವ ಕಡಿತವನ್ನು ರಿಯಾಯಿತಿ ಎನ್ನುವುದು. ಅಂದ್ರೆ ಓದಿಲ್ಲ ಅಂತ ಆಯ್ತು. ನಮೂದಿತ ಬೆಲೆ ಕುತ್ಕೊಳ್ಳಿ. ಒಂದು ವಸ್ತುವಿನ ಮೇಲೆ ನಮೂದನೆ ಮಾಡಿರ್ತಕ್ಕಂಥ ಬೆಲೆ, ಅದನ್ನ ನಾವು ನಮೂದಿತ ಬೆಲೆ ಅಂತ ಕರಿತೀವಿ. ಆ ನಮೂದಿತ ಬೆಲೆಯ ಮೇಲೆ ಕಡಿತವನ್ನ ಮಾಡ್ತಾರೆ. ಈಗ ಉದಾಹರಣೆಗೆ 10% ಅಂತ ಹೇಳಿದ್ರೆ ವಸ್ತುವಿನ ನಮೂದಿತ ಬೆಲೆ 100 ರೂಪಾಯಿ ಇದೆ, ಅದಕ್ಕೆ 10 ರೂಪಾಯಿ ಕಡಿತವನ್ನ ಮಾಡಿ ಕೊಡ್ತಾರೆ. ಹಾಗಾದ್ರೆ ನಾನು 90 ರೂಪಾಯಿಯನ್ನ ಕೊಡಬೇಕು. ಆ 90 ರೂಪಾಯಿ ಕೊಡಬೇಕು ಅನ್ನೋದನ್ನೇ ಮಾರಾಟದ ಬೆಲೆ ಕರೀತೀವಿ. ಆಗ ನಾನು ಅದನ್ನ ಎಷ್ಟು ಕೊಂಡ್ಕೊಂಡ ಅಂದ್ರೆ ಆ ರಿಯಾಯಿತಿಯನ್ನ ನಾವು ಕಡಿತೀವಿ. ಹಾಗಾದ್ರೆ ರಿಯಾಯಿತಿ ಅಂದಾಗ ನಾವು ನಮೂದಿತ ಬೆಲೆಯಲ್ಲಿ ನಾವು ಎಷ್ಟನ್ನ ಕಡಿತ ಮಾಡಿದೀವಿ ಅದನ್ನ ಕಳೆದ್ಬಿಟ್ರೆ ನಮ್ಗೆ ಆ ವಸ್ತು ಎಷ್ಟು ಸಿಗುತ್ತೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಅಲ್ವಾ? ರಿಯಾಯಿತಿ ಅಂದ್ರೆ ಅರ್ಥ ಒಂದು ವಸ್ತುವಿನ ಮೇಲೆ ನಮೂದಿತವಾಗಿರ್ತಕ್ಕಂಥ ಬೆಲೆಯ ಮೇಲೆ ಕಡಿತವನ್ನ ಮಾಡ್ತಕ್ಕಂಥದ್ದನ್ನ ರಿಯಾಯಿತಿ ಅಂತ ಹೇಳಿ ಕರೆಯುತ್ತೆ. ಹಾಗಾದ್ರೆ ಒಂದು ಅಭ್ಯಾಸದಲ್ಲಿ ಇರ್ತಕ್ಕಂಥ ಒಂದು ಲೆಕ್ಕವನ್ನ ತಗೋಣ. ಒಂದು ಲೆಕ್ಕ ಈ ರೀತಿ ಇದೆ. ಮಾರಾಟವೊಂದರಲ್ಲಿ ಅಂಗಡಿಯ ಎಲ್ಲ ವಸ್ತುಗಳ ನಮೂದಿತ ಬೆಲೆಯ ಮೇಲೆ, ಅವರ ಅಂಗಡಿಯಲ್ಲಿ ಮಾರ್ತಕ್ಕಂಥ ಎಲ್ಲ ವಸ್ತುಗಳು ಏನಿದೆ ಅದರ ನಮೂದಿತ ಬೆಲೆ, ಅದ್ರ ಮೇಲೆ ಏನು ಸ್ಟಿಕ್ಕರ್ ಅನ್ನ ಅಂಟಿಸಿದ್ದಾರೆ, ಆ ಒಂದು ಸ್ಟಿಕ್ಕರ್ನ ಮೇಲೆ ಏನು ಬೆಲೆಯನ್ನು ಬರೆದಿದ್ದಾರೆ ಅದನ್ನ ನಾವು ನಮೂದಿತ ಬೆಲೆ ಹೇಳಿ ಕರೆಯುತ್ತೆ. ಆ ನಮೂದಿತ ಬೆಲೆ ಮೇಲೆ 10% ರಿಯಾಯಿತಿಯನ್ನು ಕೊಡ್ತಾ ಇದ್ದಾರೆ. ಹಾಗಾದ್ರೆ 1450 ಎಂದು ನಮೂದಿತವಾಗಿರುವ ಒಂದು ಜೊತೆ ಜೀನ್ಸ್ ಪ್ಯಾಂಟ್ ಅನ್ನ ತಗೊಳ್ತಾ ಇದ್ದಾನೆ. ಅದರ ಬೆಲೆ 1450 ಇದೆ. ಹಾಗಾದ್ರೆ 1450 ರೂಪಾಯಿಗೆ ಎಷ್ಟು ಕಡಿತವನ್ನ ಮಾಡಿ ಕೊಟ್ಟರು, ಹಾಗೆ ನಾನು ಎಷ್ಟಕ್ಕೆ ಆ ವಸ್ತುವನ್ನ ಕೊಂಡ ಅಂತಕ್ಕಂಥದ್ದನ್ನ ಕಂಡುಹಿಡಿಯಬೇಕು. ಎರಡನೇದು ಅದರಲ್ಲೇನೆ ಪ್ರತಿಯೊಂದಕ್ಕೂ ಒಂದು ಜೊತೆ ಜೀನ್ಸ್ ಇದೆ, ನಂತರ ಪ್ರತಿಯೊಂದಕ್ಕೆ 850 ಎಂದು ನಮೂದಿತವಾಗಿರ್ತಕ್ಕಂಥ 2 ಶರ್ಟ್ಗಳನ್ನ ಗ್ರಾಹಕ ಕೊಂಡ್ಕೊಳ್ತಾ ಇದ್ದಾನೆ. ಹಾಗಾದ್ರೆ ಅವನು ಎಷ್ಟು ಹಣವನ್ನ ಪಾವತಿಸಬೇಕು ಅಂತ ಹೇಳಿ ಕೇಳ್ತಾರೆ. ನಾವು ಈಗಾಗಲೇ ಇನ್ನೊಂದು ಉದಾಹರಣೆ ಲೆಕ್ಕವನ್ನ ಕೂಡ ಮಾಡಿದ್ವಿ. ಯಾವುದು ಉದಾಹರಣೆ ಅಂದ್ರೆ 840 ರೂಪಾಯಿ ನಮೂದಿತವಾಗಿರ್ತಕ್ಕಂಥ ಒಂದು ವಸ್ತುವನ್ನ ನಾವು 714 ರೂಪಾಯಿಗೆ ಮಾರಾಟ ಮಾಡಿದ್ರು, ನೀಡಿದ ರಿಯಾಯಿತಿ ಎಷ್ಟು ಅಂತ ಹೇಳಿ ಒಂದು ಲೆಕ್ಕವನ್ನ ನೋಡಿದ್ವಿ. ಅದೇ ರೀತಿಯಾಗಿ ಅದರ ಹಿಂದಕ್ಕೆ ಹೋಗೋದಾದ್ರೆ ನಾವು ಈ ತರ ಇದೆ. ಒಂದು ಫ್ರಾಕ್ನ ಬೆಲೆ 220 ರೂಪಾಯಿ, ಮಾರಾಟದ ಮೇಲೆ 20% ರಿಯಾಯಿತಿಯನ್ನು ಘೋಷಿಸಿದೆ. ಹಾಗಾದ್ರೆ ಅದರ ಮೇಲಿನ ರಿಯಾಯಿತಿ ಮೊಬಲಗು ಮತ್ತು ಮಾರಾಟದ ಬೆಲೆ ಎಷ್ಟು? ಈ ಎರಡು ಉದಾಹರಣೆಗಳನ್ನ ನಾವು ಆಧಾರವಾಗಿ ಇಟ್ಕೊಂಡು ಈ ಅಭ್ಯಾಸದ ಲೆಕ್ಕಗಳನ್ನ ನಾವು ಬಿಡಿಸ್ಬಹುದು. ಅಂದ್ರೆ ಇಲ್ಲಿ ನಾವೇನ್ ಮಾಡಿದೀವಿ, ಏಕಾಂಶ ಪದ್ಧತಿಯನ್ನ ತಗೊಂಡಿದ್ದೀವಿ. ಅದ್ರ ಬದಲಾಗಿ ಸರಳವಾದ ವಿಧಾನವನ್ನ ನಾನು ಹೇಳಿದ್ದೀನಿ. ಆ ವಿಧಾನದಲ್ಲಿ ಈಗ ಈ ಲೆಕ್ಕವನ್ನ ನಾವು ಬಿಡಿಸೋಣ. ಏನಂತ ಹೇಳ್ತಾ ಇದ್ದಾರೆ ಇಲ್ಲಿ, 2 ಬೆಲೆಗಳನ್ನ ಕೊಟ್ಟಿದ್ದಾರೆ. ಒಂದು ಜೀನ್ಸ್ ಪ್ಯಾಂಟ್ ಅಲ್ವಾ? ಹಾಗಾದ್ರೆ ಪ್ರಶ್ನೆಯನ್ನ ಬರ್ಕೊಳ್ರಿ. ಈಗ ಉತ್ತರವನ್ನ ನೋಡೋಣ. ಮೊದಲನೇದು ಯಾವುದು? ಜೀನ್ಸ್ ಅಲ್ವಾ? ಜೀನ್ಸ್ ಅನ್ನ ತಗೊಳ್ತಾ ಇದ್ದಾನೆ. ಹಾಗಾದ್ರೆ ಆ ಜೀನ್ಸಿಗೆ
ನಮೂದಿತವಾಗಿರ್ತಕ್ಕಂಥ ಬೆಲೆಯನ್ನ ನಾನು ಬರೀಬೇಕು. ಹಾಗಾದ್ರೆ ಈ ಕಡೆ ನಾನೇನು ಬರೆಯೋಣ? ರಿಯಾಯಿತಿ ರಿಯಾಯಿತಿ ಎಸ್ ಅಲ್ವಾ? ಈ ಕಡೆ ನಮೂದಿತ ಬೆಲೆ ಏನಂತ ಬರೆಯೋಣ? ನಮೂದಿತ ಬೆಲೆ ಶೇಕಡ ಎಷ್ಟು ರಿಯಾಯಿತಿ ಕೊಟ್ಟಿದ್ದಾರೆ? 10 ಹಾಗಾದ್ರೆ ನಮೂದಿತ ಬೆಲೆ 100 ರೂಪಾಯಿ ಇದ್ರೆ ಅದಕ್ಕೆ ರಿಯಾಯಿತಿ ಎಷ್ಟಿದೆ? 10 ರೂಪಾಯಿ ಇದೆ. ಎಸ್ ಜೀನ್ಸಿನ ನಮೂದಿತ ಬೆಲೆ ಎಷ್ಟು? 1450 1450. ಹಾಗಾದ್ರೆ ಎಷ್ಟು ರಿಯಾಯಿತಿಯನ್ನ ಕೊಡ್ತಾರೆ? ಎಕ್ಸ್ ಆಗಿರಲಿ ಅಲ್ವಾ? ಜೀನ್ಸಿಗೆ ನೀಡಿದ ರಿಯಾಯಿತಿಯನ್ನ ನಾನು ಕಂಡುಹಿಡ್ಕೋಬೇಕು ಅಲ್ವಾ? ಹಾಗಾದ್ರೆ ಆ ಜೀನ್ಸಿಗೆ ನೀಡಿದ ರಿಯಾಯಿತಿ ಕಂಡುಹಿಡಿಯುವುದು. ಅಲ್ವಾ? ಜೀನ್ಸಿಗೆ ನೀಡಿರ್ತಕ್ಕಂಥ ರಿಯಾಯಿತಿಯನ್ನ ನಾವು ಕಂಡುಹಿಡಿಯೋಣ. ಮೊದಲು ಬೋರ್ಡ್ ಕಡೆ ಗಮನಿಸಬೇಕು. ಈಗ ಯಾವ್ದಾವ್ದನ್ನ ಕೇಳಿದ್ದೀನಿ? ಎಕ್ಸ್ 10 ಮತ್ತೆ 1450 100 ಈಸ್ ಈಕ್ವಲ್ ಟು 1450 ಸರಿನಾ? ಎಸ್ ಎಕ್ಸ್ ಬೆಲೆ ಅಂತ ಕಂಡುಹಿಡ್ಕೊಳ್ಳೋಣ. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಹೆಂಗ್ ಬರೀಬೇಕು? 10 ಇಂಟು 50 ಬೈ 100 ಸರಿನಾ? ಎಸ್ 10 ಒಂದೇ 1 ಸೊನ್ನೆಗೆ 1 ಸೊನ್ನೆ ತೆಗೆದುಬಿಡಿ. ಹಾಗಾದ್ರೆ ಎಷ್ಟು ಉಳ್ಕೊಂಡಿದೆ? 145. ಹಾಗಾದ್ರೆ 1450 ರೂಪಾಯಿ ಜೀನ್ಸಿಗೆ 1450 ಜೀನ್ಸಿಗೆ ನೀಡಿದ ರಿಯಾಯಿತಿ ಎಷ್ಟು? 145 ಎಸ್ ಹೌದಾ? ಎಸ್ ಹಾಗಾದ್ರೆ ಜೀನ್ಸಿನ ಮಾರಾಟ ಬೆಲೆ is equal to ನಮೂದಿತ ಬೆಲೆ ಮೈನಸ್ ರಿಯಾಯಿತಿ ನಮೂದಿತ ಬೆಲೆ ಎಷ್ಟು? 1450 ರಿಯಾಯಿತಿ ಎಷ್ಟು? 145 ಎಸ್ 1450ರಲ್ಲಿ ಮೈನಸ್ 145 ಎಸ್ ಅಲ್ಲ? ಪ್ರಶ್ನೆ ತಗೊಳ್ತೀರಿ? 5 0 ಸರ್ 4 0 3 0 ಎಷ್ಟು ರೂಪಾಯಿ? 1305 ಹಾಗಾದ್ರೆ ಜೀನ್ಸ್ನ ನಮೂದಿತ ಬೆಲೆ 1450 ರೂಪಾಯಿ ಇತ್ತು. ಡಿಸ್ಕೌಂಟ್ ಹೋಗಿ ರಿಯಾಯಿತಿ ಹೋಗಿ ಅವನು ಪ್ಯಾಂಟಿಗೆ ಎಷ್ಟು ಕೊಡ್ತಾ ಇದ್ದಾನೆ? 1305 ಹಾಗಾದ್ರೆ ಜೀನ್ಸಿಗೆ ನೀಡಿದ ಮಾರಾಟ ಬೆಲೆ ಪ್ರಶ್ನೆ ಏನ್ ಹೇಳ್ತಾ ಇದ್ದಾರೆ? ಎಷ್ಟು ಹಣ ಪಾವತಿಸಬೇಕು ಅಂತ ಕೇಳ್ತಾ ಇದ್ದಾರೆ ಅಲ್ವಾ? ಲಾಸ್ಟಿಗೆ 2 ಹಾಕೋಣ. ಈಗ ಪ್ಯಾಂಟಿನ ಬೆಲೆಯನ್ನ ನಾವು ಕಂಡುಹಿಡಿಯಬೇಕು. ಈಗ ನೆಕ್ಸ್ಟ್ ನೀವು ಯಾವ್ದು ಕಂಡುಹಿಡಿಯಬೇಕು? 2 ಶರ್ಟ್ಗಳಿಗೆ ನೀಡಿದ ರಿಯಾಯಿತಿ ಕಂಡುಹಿಡಿಯುವುದು.
ಬೇಗ ಇದನ್ನು ಬರೆದು ಕಂಡುಹಿಡಿಯಿರಿ ನೋಡೋಣ. ಬೇಗ ಮಾಡ್ರಿ, ಬೇಗ ಕಂಡುಹಿಡಿಯಿರಿ. ಬೇಗ ಮಾಡಿ ತೋರಿಸ್ಬೇಕು. ಶರ್ಟಿಗೆ ನೀಡಿದಂಥ ರಿಯಾಯಿತಿಯನ್ನು ಕಂಡುಹಿಡಿಯಬೇಕು. ನಂತರ ಶರ್ಟನ್ನು ಎಷ್ಟು ರೂಪಾಯಿಗೆ ಅವನು ಗ್ರಾಹಕ ಕೊಂಡ್ಕೊಂಡ ಅಂತಕ್ಕಂಥದ್ದನ್ನು ಕಂಡುಹಿಡಿಯಬೇಕು. ಆಯ್ತಾ? ಮತ್ತೆ ಇದೇ ಸಾಲನೆ ಬರ್ಕೋಣ ಆಗಿದ್ಯಾ? ಬರ್ರಿ ಬೋರ್ಡ್ ಕಡೆ ಬಂದ್ ಮಾಡ್ರಿ ಬೋರ್ಡಲ್ಲಿ. ನಮೂದಿತ ಬೆಲೆ 100 ರೂಪಾಯಿ ಇದ್ರೆ ರೂಪಾಯಿ ಬರೆಯಪ್ಪ. ಎಷ್ಟು ಶರ್ಟಿನ ಬೆಲೆ? 850ಕ್ಕೆ ರಿಯಾಯಿತಿಯನ್ನು ಕಂಡುಹಿಡಿಯಬೇಕು ಅಲ್ವಾ? ಎಸ್ ಸರ್. ಹಾಂ. ಸ್ವಲ್ಪ ಅಡ್ಡ ಆಗಿದೆಯಾ? ಈ ಕಡೆ ಹಿಂಗೆ ಅಡ್ಡ ನಿಂತ್ಕೊಂಡು ಬರಿ. ಅಲ್ಲಿ ಮೇಲೆ ಬರ್ದಿದ್ದೀನಿ, ನೇರ ಹೋಗ್ಬಿಡು. ಎಕ್ಸ್ ಬೆಲೆ ಕಂಡು ಹಿಡ್ಕೊ. ಅದನ್ನು ಅಳಿಸೋದು ಬೇಡ, ಅದು ಪೂರ್ಣ ಅದನ್ನು ಕೆಳಗಡೆ ಬೇಡ, ಅದು ಎಕ್ಸನ್ನು ಕಂಡು ಹಿಡ್ಕೊ ಅಷ್ಟೇ ನೀನು. ಹಾಂ, ಯಾವುದಾದ್ರು ಗುಣಿಸ್ತೀಯ? ಹಾಂ, is equal to x equals ರೂಪಾಯಿ ಬರಿಬೇಕು. 85 ರೂಪಾಯಿ ಅಲ್ವಾ? ಈಗ
ಅವರಿಗೆ 85 ರೂಪಾಯಿ ಬಂದಿದೆ. ರಿಯಾಯಿತಿ ಎಷ್ಟು ಕೊಟ್ಟಿದ್ದಾನೆ? 85. 2 ಶರ್ಟಿಗೆ ರಿಯಾಯಿತಿ ಕೊಟ್ಟಿದ್ದು 850 ರೂಪಾಯಿ ಕೊಟ್ಟಿದ್ದಾನೆ ಅಲ್ವಾ? ಈಗ ನಾನು ಅದರ ಮಾರಾಟ ಬೆಲೆಯನ್ನು ಕಂಡುಹಿಡಿಯಬೇಕು. ಮಾರಾಟ ಬೆಲೆ ಇಟ್ಕೊಟ್ಟು ಏನ್ ಬರೀಬೇಕು? ನಮೂದಿತ ಬೆಲೆ ಮೈನಸ್ ರಿಯಾಯಿತಿ. ಎಸ್. ಇದು ಜೀನ್ಸ್ ಪ್ಯಾಂಟ್ ಆಗಿತ್ತು. ಈಗ 2 ಶರ್ಟ್ ಶರ್ಟ್ ಹಿಡಿತಾ ಇದ್ದೀವಿ. ಎಸ್ ಸರ್. ಹಾ, ಹೇಳ್ಕೊಂತ ಬರಿ. ಹಾ, ಮೈನಸ್ ರಿಯಾಯಿತಿ. ಶರ್ಟಿನ ನಮೂದಿತ ಬೆಲೆ ಎಷ್ಟು? 850. 850. ಹಾ, 850 85 ರೂಪಾಯಿ ಹಾಕ್ಬೇಕು. 85. ರೂಪಾಯಿ ಬರಿ. ಹಾಗಾದ್ರೆ ಕೆಳಗಡೆ ಬರಿ. 2 ಶರ್ಟ್ಗಳಿಗೆ 2 ಶರ್ಟಿನ ಮಾರಾಟ ಬೆಲೆ. 2 ಶರ್ಟಿನ ಮಾರಾಟ ಬೆಲೆ ಎಷ್ಟು? 765 765 ರೂಪಾಯಿ. ಈಗ ಪ್ರಶ್ನೆಯಲ್ಲಿ ಏನು ಕೇಳಿದ್ದಾರೆ? ಗ್ರಾಹಕನು ನೀಡಿದ ಹಣ ಎಷ್ಟು? ಒಂದು ಅಂಗಡಿಯಲ್ಲಿ ಅವನು ತಗೊಂಡಿದ್ದಾನೆ, ಆಗ ನಾನು ಎಷ್ಟು ಹಣ ಕೊಡಬೇಕು ಅಂತ ಲಾಸ್ಟಿಗೆ ಬರೀ. ಈಗ 765 ರೂಪಾಯಿ. ನೆಕ್ಸ್ಟ್ ಲೈನಲ್ಲಿ ಗ್ರಾಹಕನು ಅಂಗಡಿಯವನಿಗೆ ನೀಡಿದ ಹಣ ಅಲ್ವಾ? ಇಸ್ ಈಕ್ವಲ್ ಟು ಜೀನ್ಸಿಗೆ ಎಷ್ಟು ಕೊಟ್ಟಿದ್ದ? ಜೀನ್ಸಿಗೆ ಎಷ್ಟು ಕೊಟ್ಟಿದ್ದಾನಮ್ಮ? ಹಾಂ, ನೀಡಿದ ಹಣ ಅಂತ ಬರಿ. ನೀಡಿದ ಹಣ ಇಸ್ ಈಕ್ವಲ್ ಟು ನೆಕ್ಸ್ಟ್ ಲೈನಲ್ಲಿ ಬರಿ. ಇಸ್ ಈಕ್ವಲ್ ಟು 1000 ಮಾರಾಟ ಬೆಲೆ ಎಷ್ಟು? ಅಲ್ಲಿದೆ ನೋಡು, 1305. ಹಾಂ, ಮತ್ತೆ ಇನ್ನೊಂದು ಶರ್ಟಿಗೆ ಎಷ್ಟು ಕೊಟ್ಟಿದ್ದಾನೆ? ಅಲ್ಲೇ ಹಾಕು ಪ್ಲಸ್ ಏನು ಮಾಡಬೇಕು? 765. ಎರಡನ್ನು ಕೂಡ್ಬೇಕಲ್ವ? ಅಂಗಡಿ ಕೊಡ್ಬೇಕಾರೆ ಈಗ ಕೂಡ್ರಿ. ರೂಪಾಯಿ ಹಾಕ್ಬೇಕು. ತಪ್ಪಾಗಿ ಕೂಡಿದೆ ನೋಡು. ಹೌದು, ಪಕ್ಕದಲ್ಲಿ ಹಾಕಿ ಕೂಡು. ಎಷ್ಟಾಯ್ತಪ್ಪ? 2070. ಮತ್ತೆ ನೀನೇ ಬಂದಿದ್ದೆ. ಮತ್ತೆ ದಶಕ ತಗೋಬೇಕಲ್ವಾ? 2070 ರೂಪಾಯಿ. ಎಷ್ಟು ಕೊಡ್ಬೇಕಾನ ಅಂಗಡಿಯವನಿಗೆ? 2070 ರೂಪಾಯಿ. ಜೀನ್ಸಿಗೆ ಎಷ್ಟು ಕೊಟ್ಟಿದ್ದಾನೆ? 1305. 765. ಈ ಥರ ಒಂದೊಂದನ್ನೇ ನಾವು ಕಂಡು
ಕಂಡಿಡ್ಕೋಬೇಕು. ಎಸ್ ಸರ್. ನಂತರ ಬಂದಂತಹ ಮಾರಾಟದ ಬೆಲೆಯನ್ನು ಕೂಡಿದ್ರೆ ಎಸ್ ಸರ್. ಅದು ಆ ಅಂಗಡಿಯವರಿಗೆ ಕೊಟ್ಟಂತಹ ಹಣ ಆಗುತ್ತೆ. ಆಗುತ್ತೆ. ಅರ್ಥ ಆಯ್ತಾ? ಎಸ್ ಸರ್. ಮುಂದೋಣ. ಎಸ್ ಸರ್. ನೆಕ್ಸ್ಟು ಆಯ್ತಾ ಇದು ಎಸ್ ಸರ್. ಆಗಿದೆ ಇದು. ಓಯ್. ಎರಡನೇ ಲೆಕ್ಕ ಯಾರು ಹೋಗಿ ಹೌದಾ ಗುರುಪ್ರಸಾದ್. ಎರಡನೇ ಓದು ಗುರುಪ್ರಸಾದ್. ಹಾ ಟಿವಿ ಒಂಥರ ಕೈ ಹಿಡ್ಕೋ ಬುಕ್ನ. ಹೌದು. ಟಿವಿ ಒಂದು ಬೆಲೆ ಹಾ ಹಾ ಟಿವಿ ಒಂದು ಬೆಲೆ 13,000. ಹಾ ಹಾ ಅದರ ಮೇಲೆ ಹಾ ಹಾ ದರದಲ್ಲಿ ಮಾರಾಟ ಹಾ ತೆರಿಗೆಯನ್ನು ಹಾ. ವಿಧಿಸಲಾಗಿದೆ. ಹಾ ವಿನೋದನು ಹಾ ವಿನೋದನು ಅದನ್ನು ಹಾ ಕೊಂಡುಕೊಳ್ಳಲು ಹಾ ಮೊತ್ತವನ್ನು ಪಾವತಿಸಬೇಕಾಗುತ್ತದೆ. ಕನ್ನಡನೇ ಓದಕ್ಕೆ ಬರ್ತಾ ಇಲ್ಲ. ಪಾವತಿಸಬೇಕಾಗುವುದು. ಗೊತ್ತು ಇನ್ನೊಬ್ರು ಓದ್ರಿ. ಟಿವಿ ಒಂದರ ಬೆಲೆ ರೂಪಾಯಿ 13,000. ಅದರ ಮೇಲೆ ಶೇಕಡ 12 ದರದಲ್ಲಿ ಮಾರಾಟ ತೆರಿಗೆಯನ್ನು ವಿಧಿಸಲಾಗಿದೆ. ವಿನೋದನು ಅದನ್ನು ಕೊಂಡುಕೊಳ್ಳಲು ಎಷ್ಟು ಮೊತ್ತವನ್ನು ಪಾವತಿಸಬೇಕಾಗುವುದು? ಎಷ್ಟು ಮೊತ್ತವನ್ನ ಪಾವತಿಸಬೇಕಾಗುವುದು. ಈಗ ನಮಗೆ ಟಿವಿಯ ಬೆಲೆಯನ್ನ ಕೊಟ್ಟಿದ್ದಾರೆ. ಎಸ್ ಸರ್. ಕೂತ್ಕೊಳ್ಳಿ. ಟಿವಿ ಬೆಲೆಯನ್ನ ಕೊಟ್ಟಿದ್ದಾರೆ 13,000 ರೂಪಾಯಿ ಅಂತ ಹೇಳಿ ಕೊಟ್ಟಿದ್ದಾರೆ ಅಲ್ವಾ? ಎಸ್ ಸರ್. ಅದ್ರ ಮೇಲೆ ಮತ್ತೆ ಅವ್ರು ಏನ್ ಮಾಡ್ತಾ ಇದ್ದಾರೆ? ಶೇಕಡ ಮಾರಾಟ ತೆರಿಗೆಯನ್ನ ಹಾಕ್ತಾ ಇದ್ದಾರೆ ಎಸ್ ಸರ್. ಅಲ್ವಾ? ಮಾರಾಟ ತೆರಿಗೆ ಅಂದ್ರೆ GST ಸೇರಿಸ್ತಾರೆ. ಈಗ ಎಷ್ಟಿದೆ ಅದು 100ಕ್ಕೆ? ಶೇಕಡ 12. ಶೇಕಡ 12 ಮಾರಾಟ ತೆರಿಗೆ ಅಂತ ಇದೆ ಎಸ್ ಸರ್. ಅಲ್ವಾ? ಎಸ್ ಸರ್. ಮಾರಾಟ ತೆರಿಗೆ ಅಂದ್ರೆ ವ್ಯಾಟ್ ಅಲ್ವಾ? ಎಸ್ ಸರ್. ಸರಕು ತೆರಿಗೆ ಅಂದ್ರೆ GST. ಎಸ್ ಹಾಗಾದ್ರೆ ಎಷ್ಟು ವ್ಯಾಟ್ ಅನ್ನ ಹಾಕ್ಬೇಕು ಅಂತ ಕೇಳ್ತಾ ಇದ್ದಾರೆ. 12 ವ್ಯಾಟ್ ಅನ್ನ ಹಾಕ್ತಾ ಇದ್ದಾರೆ. 100ಕ್ಕೆ 12 ರೂಪಾಯಿ ಹಾಕ್ತಾ ಇದ್ದಾರೆ. ಎಸ್ ಸರ್. ಹಾಗಾದ್ರೆ ವಿನೋದನನ್ನ ಕೊಂಡ್ಕೋಬೇಕು ಟಿವಿಯನ್ನ. ಎಷ್ಟು ಮೊತ್ತವನ್ನು ಪಾವತಿಸಬೇಕಾಗುವುದು? ಅವನು ಎಷ್ಟು ಹಣವನ್ನ ಅಂಗಡಿಯವನಿಗೆ ಪಾವತಿಸಬೇಕು ಅಂತ ಪ್ರಶ್ನೆಯನ್ನ ಕೇಳ್ತಾನೆ. ಎಸ್ ಸರ್. ಏನ್ ಮಾಡೋಣ ಈಗ? ಟಿವಿಯನ್ನ ಬರ್ಕೋಣ. ಟಿವಿ ಅಲ್ವಾ? ಎಸ್ ಸರ್. ಈಗ ಮಾರಾಟ ತೆರಿಗೆಯನ್ನ ನಾನು ಕಂಡಿಡ್ಕೋಬೇಕಾಗಿದೆ. ಒಂದು ಲೆಕ್ಕ ಮಾರಾಟ ತೆರಿಗೆಯನ್ನು ನಾವು ಹೇಗೆ ಕಂಡುಹಿಡಿಯಬೇಕು ಅಂತೇಳಿ ಒಂದು ಲೆಕ್ಕವನ್ನ ನಾವು ಉದಾಹರಣೆ ಲೆಕ್ಕವನ್ನ ಗಮನಿಸೋಣ. ಪೇಜ್ ನಂಬರ್ 7 ಗಮನಿಸಿ. ಮಾರಾಟ ತೆರಿಗೆಯನ್ನ ಕಂಡುಹಿಡಿಯೋದು ಅಂತ ಇದೆ. ಏನಿದೆ? ಅಂಗಡಿಯೊಂದರಲ್ಲಿ ಒಂದು ಇರುತ್ತೆ. ಉರುಳು ಮೆಟ್ಟಿನ ಬೆಲೆ 450 ರೂಪಾಯಿ ಇದೆ. ಶೇಕಡ 5 ಮಾರಾಟ ತೆರಿಗೆ ವಿಧಿಸಿದರೆ ಬಿಲ್ಲಿನ ಮೊತ್ತ ಕಂಡುಹಿಡಿಯಿರಿ ಅಂತ ಇದೆ. ಹಾಗಾದ್ರೆ 100ಕ್ಕೆ ಪಾವತಿಸುವ ತೆರಿಗೆ ಎಷ್ಟು? 5 ರೂಪಾಯಿ ಆದ್ರೆ 450ಕ್ಕೆ ಪಾವತಿಸುವ ತೆರಿಗೆ ಎಷ್ಟು ಅಂತ ಕಂಡುಹಿಡಿದಿದ್ದಾರೆ. ನಂತರದಲ್ಲಿ ಬಿಲ್ಲಿನ ಮೊತ್ತ, ವಸ್ತುವಿನ ಅಸಲು ಬೆಲೆ ಜೊತೆಗೆ ಮಾರಾಟ ತೆರಿಗೆಯನ್ನ ಕೂಡ್ಕೊಂಡಿದ್ದಾರೆ. ಅದೇ ತರದ ಲೆಕ್ಕ ಇಲ್ಲಿರೋದು. ಹಾಗಾದ್ರೆ ವಸ್ತುವಿನ ಬೆಲೆ ಯಾವುದು? ಟಿವಿ ತಗೊಂಡ್ರೆ ವಸ್ತುವಿನ ಬೆಲೆ ತೆರಿಗೆ ಅಲ್ವಾ? ವಸ್ತುವಿನ ಬೆಲೆ ಅದಕ್ಕೆ ವಿಧಿಸ್ತಕ್ಕಂಥ ತೆರಿಗೆ ಎಸ್ ಸರ್. ಎರಡನ್ನ ತಗೊಳ್ಳೋಣ. ವಸ್ತುವಿನ ಬೆಲೆ 100 ರೂಪಾಯಿ ಇದ್ರೆ, ವಸ್ತುವಿನ ಬೆಲೆ 100 ರೂಪಾಯಿ ಇದ್ರೆ ಎಷ್ಟು ತೆರಿಗೆಯನ್ನ ಕಟ್ಟಬೇಕು? 12. ತೆರಿಗೆ ಕಟ್ಟಬೇಕು ಎಸ್ ಸರ್. ಅಲ್ವಾ? ಎಸ್ ಸರ್. 100 ರೂಪಾಯಿ ಇದ್ರೆ ಎಷ್ಟನ್ನ ಕಟ್ಟಬೇಕಾಗುತ್ತೆ? 12. ತೆರಿಗೆಯನ್ನ ಕಟ್ಟಬೇಕಾಗುತ್ತೆ. ಈಗ ಇಲ್ಲಿರ್ತಕ್ಕಂಥ ಲೆಕ್ಕ ಏನಿದೆ? ಎಷ್ಟಿದೆ? 13,000. 13,000ಕ್ಕೆ
13,000 ವಸ್ತುವಿನ ಬೆಲೆ. ಎಸ್ ಸರ್. 13,000ಕ್ಕೆ ಅವನು ಎಷ್ಟು ತೆರಿಗೆಯನ್ನ ಕಟ್ಟಬೇಕು ಓಯ್. ಅಂತ ಕೇಳ್ತಾರೆ. ಅದನ್ನ ನಾವು ಎಕ್ಸ್ ಅಂತ ಇಟ್ಕೊಳ್ಳೋಣ. ಹಾಗಾದ್ರೆ ಎಕ್ಸ್ ಅನ್ನ 100 ಜೊತೆಗೆ 13,000ವನ್ನ 12 ಜೊತೆಗೆ ಹೋಲಿಸ್ಬೇಕು. ಎಸ್ ಸರ್. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಇಂಟು 100 ಇಂಟು ಎಕ್ಸ್ ಅಂತ ಬರ್ಕೊಳ್ಳೋಣ. ಎಸ್ ಸರ್. 13,000 ಇಂಟು 12. ಎಸ್ ಸರ್. ಈಗ ನೆಕ್ಸ್ಟ್ ಎಕ್ಸ್ ಬೆಲೆಯನ್ನ ಕಂಡುಹಿಡ್ಕೊಳ್ಳೋಣ. ಏನ್ ಮಾಡ್ತಾ ಇದ್ದೀರಾ? ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ? ಎಕ್ಸ್ ಬೆಲೆ ಹೇಗೆ ಕಂಡುಹಿಡಿಯೋದು? ಈ 100 ಎಲ್ಲಿ ಬರಬೇಕು? ಛೇದಕ್ಕೆ ಸರ್. ಬರಬೇಕು. ಸರಿ, ಅಂಶದಲ್ಲಿ ಏನಿದೆ? 13,000 13,000 ಇಂಟು 12. 12 ಇದೆ. ಎಸ್ ಸರ್. 2 ಕ್ಯಾನ್ಸಲ್. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು 130 ಇಂಟು 12 ಆಯ್ತು. ಎಸ್ ಸರ್. ಎಕ್ಸ್ ಇಸ್ ಈಕ್ವಲ್ ಟು 12 ಇಂದ ಗುಣಿಸೋಣ. 12 ಸೊನ್ನೆಗೆ 0. 12 ಮೂರಲೆ 36. ಎಷ್ಟು ಉಳಿತು? 3. 12 ಒಂದ್ಲೆ 12. 12 3 14. 15. 15. ಹಾಗಾದ್ರೆ 13,000ಕ್ಕೆ ಅವನು ಎಷ್ಟು ತೆರಿಗೆಯನ್ನ ಕಟ್ತಾನೆ? 1,560. ಹಾಗಾದ್ರೆ 13,000ಕ್ಕೆ ವಿಧಿಸುವ ತೆರಿಗೆ 1,560. ತೆರಿಗೆ ಈಸ್ ಈಕ್ವಲ್ ಟು 60. ಪ್ರಶ್ನೆ ಏನಿದೆ? ವಿನೋದನವನ್ನ ಕೊಂಡುಕೊಳ್ಳಲು ಸಿದ್ಧ. ಎಷ್ಟು ಹಣ ಪಾವತಿಸಬೇಕು? ಈ ಕಡೆ ವಿನೋದನು ಅದನ್ನು ಪಾವತಿಸಿದ ಹಣ. ವಿನೋದನು ಪಾವತಿಸಿದ ಹಣ is equal to ವಸ್ತುವಿನ ಬೆಲೆ ಜೊತೆಗೆ ತೆರಿಗೆಯನ್ನ ಸೇರಿಸಬೇಕು. ವಸ್ತುವಿನ ಬೆಲೆ ಪ್ಲಸ್ ತೆರಿಗೆ, ಮಾರಾಟ ತೆರಿಗೆಯನ್ನ ಸೇರಿಸಬೇಕು. ಹಾಗಾದ್ರೆ ಮಾರಾಟ ತೆರಿಗೆಯನ್ನ ಸೇರಿಸ ವಸ್ತುವಿನ ಬೆಲೆ ಎಷ್ಟು? 13,000 ಪ್ಲಸ್ ನಾವು ತೆರಿಗೆ ಎಷ್ಟು? 1,560 ರೂಪಾಯಿ. ಎರಡನ್ನು ಕೂಡ್ಕೊಳ್ಳೋಣ. ಅಲ್ಲಿಗೆ 0ಗೆ 0 ಕೊಡಿದ್ರೆ 0, 0. 6ಗೆ 0 ಕೊಡಿದ್ರೆ 6. 5ಗೆ 0 ಕೊಡಿದ್ರೆ 5. 1ಗೆ 3 ಕೊಡಿದ್ರೆ 4. 1. ಹಾಗಾದ್ರೆ 14,560. ಟಿವಿ ತಗೊಳ್ಳೋದಕ್ಕೆ ಎಷ್ಟನ್ನ ಪಾವತಿಸಬೇಕು? 14,560. ಅರ್ಥ ಆಯ್ತಾ? ಎಸ್ ಸರ್. ಒಂದನೇ ಕ್ಲಾಸ್ ಬಂದಂಗೆ ಬಂದಿದೆಯಲ್ಲ.
ಇನ್ನ ಎರಡು ಲೆಕ್ಕಗಳು ಅಭ್ಯಾಸದಲ್ಲಿದೆ. ಎಸ್ 3. ಆ ಲೆಕ್ಕಗಳನ್ನ ನೀವು ಈಗ ನನಗೆ ಮಾಡಿ ತೋರಿಸ್ಬೇಕು. ಮಾಡಿ ಆಗಿರೋರು ಮುಂದುವರಿಸ್ರಿ.